ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನಮಸ್ಕಾರ ಭಕ್ತರೇ, ನಮ್ಮ ಜೀವನದಲ್ಲಿ ಕಷ್ಟ, ಸಂಕಟ ಮತ್ತು ಆತಂಕಗಳು ಅನಿವಾರ್ಯ. ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡೆದವರು ಎಂದಿಗೂ ಸಂಕಟಗಳಲ್ಲಿ ಮುಳುಗುವಂತಿಲ್ಲ. ಸಕಲ ದುಃಖಗಳ ಪರಿಹಾರಕ ಶ್ರೀರಾಯರು. ರಾಯರ ಅನುಗ್ರಹದ ಮಹಿಮೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ ಸಂತ ಅಲ್ಲ, ಅವರು ಜೀವಂತ ದೈವ. ಅನೇಕ ಭಕ್ತರು ಕಠಿಣ ಪರಿಸ್ಥಿತಿಯಲ್ಲಿ ರಾಯರ ಧ್ಯಾನ ಮಾಡಿ ಮೋಕ್ಷದ ಮಾರ್ಗ ಕಂಡುಕೊಂಡಿದ್ದಾರೆ. ರಾಯರಿಗೆ ಶರಣಾದ ಭಕ್ತರು ಎಂದಿಗೂ ನಿರಾಶರಾಗುವುದಿಲ್ಲ. ನೀವು ರಾಯರ ಅನುಗ್ರಹವನ್ನು ಬೇಗ ಪಡೆಯಲು ಬಯಸುವಿರಾ? ಈ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಬೇಗ ಪಡೆದುಕೊಳ್ಳಲು ಕೆಲವು ಪ್ರಮುಖ ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ರಾಯರ ಅನುಗ್ರಹ ಬೇಗ ಪಡೆಯಲು ಪ್ರಮುಖ ಮಾರ್ಗಗಳು ಇಂತಿವೆ. ಮೊದಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠಣ. ಪ್ರತಿದಿನ ಶ್ರೀ ರಾಘವೇಂದ್ರ ಸ್ತೋತ್ರ ಪಠಣ ಮಾಡಿದರೆ ಕಷ್ಟಗಳು ಶೀಘ್ರ ನಿವಾರಣೆಯಾಗುತ್ತವೆ. ಇದನ್ನು ಸಂಜೆಯ ವೇಳೆಗೆ ಅಥವಾ ಪ್ರಾತಃ ಕಾಲದಲ್ಲಿ ಓದುವುದು ಅತ್ಯಂತ ಶ್ರೇಷ್ಠ. ಸ್ತೋತ್ರ ಪಠಣೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ ನಿತ್ಯ ಒಂದು ಸಲ ರಾಯರಿಗೆ ನಮಸ್ಕಾರ ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಿತ್ಯ ನಮಸ್ಕಾರ ಮಾಡುವುದು ಅತ್ಯಂತ ಶ್ರೇಷ್ಠ ಉಪಾಸನೆ. ಮನೆಯಲ್ಲಿ ರಾಮ, ಕೃಷ್ಣ ಮತ್ತು ರಾಯರ ಚಿತ್ರ ಅಥವಾ ಮೂರ್ತಿ ಇರಿಸಿ ಪ್ರತಿದಿನ ಪ್ರಾರ್ಥನೆ ಮಾಡುವುದು ಶ್ರೇಯಸ್ಕರ. ಮನೆಯಿಂದಲೇ ಮಾಡಿದರೂ ಅವರ ಅನುಗ್ರಹ ಶೀಘ್ರ ದೊರಕುತ್ತದೆ. ನಿತ್ಯ ನಮಸ್ಕಾರ ಭಕ್ತನ ಬದುಕಿಗೆ ಆಧಾರ. ಮೂರನೆಯದಾಗಿ ದಾಸರ ಪದಗಳನ್ನು ಕೇಳುವುದು. ಪುರಂದರ ದಾಸ, ಕನಕದಾಸ, ವಾದಿರಾಜರು ಇವರು ರಾಯರ ತತ್ವವನ್ನು ಸಾರಿದ ದಾಸರು. ಪ್ರತಿದಿನ ಒಂದಾದರೂ ಹರಿದಾಸರ ಕೀರ್ತನೆ ಕೇಳುವುದರಿಂದ ಶುದ್ಧ ಭಕ್ತಿ ವೃದ್ಧಿಯಾಗುತ್ತದೆ. ದಾಸರ ಪದಗಳು ಭಕ್ತನ ಬದುಕಿಗೆ ಆಧ್ಯಾತ್ಮಿಕ ಬೆಳಕು. ನಾಲ್ಕನೆಯದಾಗಿ ಮಂತ್ರಾಲಯ ದರ್ಶನ. ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅವರ ಅನುಗ್ರಹ ಶೀಘ್ರ ಲಭಿಸುತ್ತದೆ. ನೀವು ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಹತ್ತಿರ ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಸೌಲಭ್ಯಯುತವಾಗುತ್ತದೆ. ಕೊನೆಯದಾಗಿ ರಾಯರ ಸೇವೆ ಮತ್ತು ದಾನ. ಭಕ್ತಿಯು ಕೇವಲ ಪೂಜೆಯಲ್ಲಿ ಸೀಮಿತವಾಗಬಾರದು, ಅದು ಸೇವೆಯಲ್ಲಿ ಪ್ರತಿಬಿಂಬಿಸಬೇಕು. ಅನ್ನದಾನ, ಗೋಸೇವೆ, ಭಗವದ್ಗೀತಾ ಪಠಣ ಹಾಗೂ ರಾಯರ ನಾಮಸ್ಮರಣೆ ಇವುಗಳಿಂದ ರಾಯರ ಅನುಗ್ರಹ ಶೀಘ್ರ ದೊರಕುತ್ತದೆ. ಶ್ರೀಮಂತರು ಮಾತ್ರವಲ್ಲ, ಯಾರು ಬೇಕಾದರೂ ತಮ್ಮ ಶ್ರಮ ಮತ್ತು ಪ್ರಾರ್ಥನೆ ರೂಪದಲ್ಲಿ ಸೇವೆ ಮಾಡಬಹುದು. ರಾಯರ ಸೇವೆ ಬದುಕಿಗೆ ತಾಳ್ಮೆ ಮತ್ತು ಶ್ರೇಯಸ್ಸು ನೀಡುತ್ತದೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನೀವು ರಾಯರ ಅನುಗ್ರಹವನ್ನು ಅನುಭವಿಸಿದ್ದರೆ ನಿಮ್ಮ ಕಥೆಗಳನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ದೊರಕಲಿ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ. ಶ್ರೀ ಗುರು ರಾಘವೇಂದ್ರಾಯ ನಮಃ.